ಹಾಯ್ ಫ್ರೆಂಡ್ಸ್, ನಾನಿವತ್ತು ನವ್ಯ ನಾಯರ್ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ನವ್ಯ ನಾಯರ್ ಅವರ ನಿಜವಾದ ಹೆಸರು ಬಂದು ಧನ್ಯವೀಣಾ ಅಂತ. ನಮ್ಮ ನವ್ಯ ನಾಯರ್ ಅವರು ಮಲಯಾಳಂ, ತೆಲುಗು, ತಮಿಳು ಹಾಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿದ್ದಾರೆ. ಹಾಗೆ ಇವರ ನಿಜವಾದ ಹೆಸರು ಧನ್ಯವೀಣಾ ಅಂತ. ಈ ನೇಮ್ನ ಇಟ್ಟಿದ್ದು ಬಂದು ಫಿಲಮ್ ಮೇಕರ್ ಸಿಬಿ ಅವರು ಈ ನೇಮ್ನ ಅವ್ರಿಗೆ ಇಡ್ತಾರೆ. ಹಾಗೆ ಇವರು ನೇಮ್ ಚೇಂಜ್ ಮಾಡಿದ್ದು ಆಯಿತು. ಹಾಗೆ ನವ್ಯ ಅವರು ಹುಟ್ಟಿದ್ದು ಬಂದು 14 ಅಕ್ಟೋಬರ್ 1985ರಲ್ಲಿ ಇವರು ಹುಟ್ಟಿರೋವಂಥದ್ದು. ಪ್ಲೇಸ್ ಬಂದು ಕೇರಳ. ಹೈಟ್ ಬಂದು ಇವ್ರದ್ದು 5.5 ಇದೆ. ಇವರ ತಂದೆ ಹೆಸರು ಬಂದು ರಾಜು ನಾಯರ್ ಅಂತ. ಹಾಗೆ ತಾಯಿ ಹೆಸರು ಬಂದು ವೀಣಾ ನಾಯರ್ ಅಂತ. ಇವರು BAನ ಕಂಪ್ಲೀಟ್ ಮಾಡಿದ್ದಾರೆ. ನವ್ಯ ಅವರು ನಮಗೆ ಪರಿಚಯ ಆಗಿದ್ದು ಗಜ ಅನ್ನೋ ಮೂವಿಲಿ. ಗಜ ಅನ್ನೋ ಮೂವಿ ರಿಲೀಸ್ ಆದಾಗಲೇ ನವ್ಯ ಅವರು ಯಾರು ಅಂತ ನಮಗೆ ಗೊತ್ತಾಯಿತು. ಗಜ ಅನ್ನೋ ಮೂವಿನಲ್ಲಿ ನಮ್ಮ ದರ್ಶನ್ ಅವರು ಮತ್ತು ನವ್ಯ ಅವರು ಹೀರೋ ಮತ್ತು ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿದರು. ಈ ಮೂವಿಲಂತೂ ತುಂಬ ಚೆನ್ನಾಗಿತ್ತು ಇವರ ಆ್ಯಕ್ಟಿಂಗ್ ಸ್ಕಿಲ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನವ್ಯ ಅವರು ಅದೇ ಮೊದಲು ಕನ್ನಡ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾರೆ, ಅದು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಜೊತೆಗೆ. ಹಾಗೆ ಇವ್ರಿಗೆ ತುಂಬಾ ಇಂಟ್ರೆಸ್ಟ್ ಇತ್ತು ಭರತನಾಟ್ಯದಲ್ಲಿ. ಭರತನಾಟ್ಯ ಕೂಡ ಇವರು ಚಾಂಪಿಯನ್ ಅಂತಲೇ ಹೇಳ್ಬೋದು. ಇವರು ಮೊದಲು ಮಾಡಿದಂತಹ ಮೂವಿ ಇಷ್ಟಂ ಅಂತ, ಅದು 2001ರಲ್ಲಿ ರಿಲೀಸ್ ಆಯಿತು. ನವ್ಯ ಅವರ ಮೊದಲ ಮೂವಿ ಅಂತಲೇ ಹೇಳ್ಬೋದು ಇಷ್ಟಂ. ಹಾಗೆಯೇ ಬ್ರೇಕ್ ಕೊಟ್ಟಂತಹ ಮೂವಿ ನೋಡೋದಾದರೆ ನಂದನಂ ಅನ್ನೋ ಒಂದು ಮೂವಿ ಅವ್ರಿಗೆ ತುಂಬ ಒಳ್ಳೆ ಬ್ರೇಕ್ ಕೊಡ್ತು. ಅದರಿಂದನೇ ಅವರು ಅಷ್ಟೊಂದು ಫೇಮಸ್ ಆದರು ಅಂತಲೇ ಹೇಳ್ಬೋದು. ಹಾಗೆ ಇವ್ರು ಮಾಡಿರೋಂತಹ ಮೂವಿಗಳು ನೋಡೋದಾದರೆ ಕಲ್ಯಾಣರಾಮನ್, ಆಮೇಲೆ ಚಂತು, ಸೈರಾ, ಜಾನಕಿ ಜಾನೆ, ಈ ಜಾನಕಿ ಜಾಣೆ ಅನ್ನೋ ಮೂವಿಗಳಲ್ಲಿ ಮಾಡಿದ್ದಾರೆ. ಹಾಗೆ ಕನ್ನಡದಲ್ಲೇನು ಕಮ್ಮಿ ಮೂವಿ ಮಾಡಿಲ್ಲ ಇವರು. ಕನ್ನಡದಲ್ಲಿ ಗಜ, ಹಾಗೆ ಭಾಗ್ಯದ ಬಳೆಗಾರ, ಬಾಸ್, ಹೀಗೆ ಇನ್ನೂ ಹೆಚ್ಚು ಮೂವಿಗಳಲ್ಲಿ ಮಾಡಿದ್ದಾರೆ ನಮ್ಮ ನವ್ಯ ಅವರು. ನವ್ಯ ಅವರು ಮೊದಲಿಂದನೂ ಅಷ್ಟೇ ಆ್ಯಕ್ಟಿಂಗ್ನ ತುಂಬಾ ಒಂದು ನೀಲಾಜಾಲವಾಗಿ ಮಾಡುವಂಥ ಸ್ಕಿಲ್ನ ಹೊಂದಿದ್ರು. ಹಾಗೆಯೇ ಇವ್ರಿಗೆ ಬಂದಿರೋ ಅವಾರ್ಡ್ಗಳು ಕೂಡ ಕೇರಳ ಸ್ಟೇಟ್ ಫಿಲಮ್ಫೇರ್ ಅವಾರ್ಡ್ ಬಂದಿತ್ತು, ಅದು 2002ರಲ್ಲಿ. ಅದು ನಂದನಂದನಂ ಅನ್ನೋ ಒಂದು ಮೂವಿಗೆ. ಆ ಮೂವಿಗೆ ಇವ್ರಿಗೆ ಕೇರಳ ಸ್ಟೇಟ್ ಅವಾರ್ಡ್ ಕೂಡ ಬಂದಿತ್ತು. ಹಾಗೆ ಫಿಲಮ್ಫೇರ್ ಅವಾರ್ಡ್ಗಳು ಕೂಡ ಬಂದಿದ್ದಾವೆ ನಮ್ಮ ನವ್ಯ ಅವ್ರಿಗೆ. ನವ್ಯ ಅವರು ಹೆಚ್ಚು ಮೂವಿಗಳಲ್ಲಿ ಈಗ ಕಾಣಿಸಿಕೊಳ್ತಿಲ್ಲ. ಯಾಕೆ ಅಂದರೆ ಅವರು ಮದುವೆ ಆದ ನಂತರ ಸಿನಿಮಾ ಇಂಡಸ್ಟ್ರಿನ ತೊರೆದಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಯಾವುದೇ ಮೂವಿಗೂ ಅವರು ಒಪ್ಪಿಕೊಂಡು ಇಲ್ಲ, ಹಾಗೆ ಯಾವುದೇ ಒಂದು ಮೂವಿಲಿ ಎಂಟ್ರಿ ಕೂಡ ತಗೊಂಡಿಲ್ಲ ನಮ್ಮ ನವ್ಯ ಅವರು. ಹಾಗೆ ಯಾವುದೇ ರಿಯಾಲಿಟಿ ಶೋಗಳಲ್ಲೂ ಕೂಡ ನವ್ಯ ಅವರು ಕಾಣಿಸ್ಕೊಳ್ಳಿಲ್ಲ. ನವ್ಯ ನಾಯರ್ ಅವರು ಮ್ಯಾರೇಜ್ ಆಗಿದ್ದು ಬಂದು ಸಂತೋಷ್ ಮೆನನ್ ಅವ್ರನ್ನ 21 ಜನವರಿ 2010ರಲ್ಲಿ ಮದುವೆ ಆಗ್ತಾರೆ. ಇವರಿಗೆ ಒಬ್ಬ ಮಗ ಕೂಡ ಇದ್ದಾನೆ. ಅವನ ಹೆಸರು ಸಾಯಿ ಕೃಷ್ಣನ್ ಅಂತ. ಒಟ್ಟಾರೆ ಹೇಳೋದಾದರೆ ನವ್ಯ ಅವರು ಒಬ್ಬರು ಟಿಪಿಕಲ್ ಗೃಹಿಣಿಯಾಗಿ ಮನೇಲಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಹೊರಗಡೆ ಕೂಡ ಎಲ್ಲೂ ಕಾಣಿಸ್ಕೊಳ್ತಿಲ್ಲ ನವ್ಯ ಅವರು. ಯಾವುದೇ ಫಿಲಮ್ ಹಾಗೆ ಯಾವುದೇ ಟೆಲಿವಿಷನಲ್ಲಿ ಕೂಡ ಇವರು ಕಾಣಿಸ್ಕೊಳ್ತಿಲ್ಲ. ನವ್ಯ ಅವರು ಇನ್ನೂ ಹೆಚ್ಚು ಮೂವಿಗಳಲ್ಲಿ ಅಭಿನಯಿಸಬೇಕು ಅನ್ನೋದೇ ಅಭಿಮಾನಿಗಳ ಆಸೆ, ಹಾಗೆ ನನ್ನ ಆಸೆ ಕೂಡ ಅದೇನೆ. ನವ್ಯ ಅವರು ಇನ್ನೂ ಹೆಚ್ಚು ಕನ್ನಡ ಮೂವಿಗಳಲ್ಲಿ ಹಾಗೆ ತೆಲುಗು ಮೂವಿಗಳಲ್ಲಿ ನಟಿಸಲಿ ಅಂತ ನಾವು ಕೂಡ ಆಶಿಸೋಣ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.